ಇದು ಮನೆ ಒಂದು ಹೊಸ ಮನೆ, 30ಕ್ಕೆ 35. ಆಚೆ ಕಡೆ ಒಂದು ಕಾರ್ ನಿಲ್ಸ್ಕೊಬೋದು, ಮತ್ತು ಒಳಗಡೆ ಬೇಕಾದರೂ ಒಂದು ವೆಹಿಕಲ್ನ ನೀವು ನಿಲ್ಸ್ಕೊಬೋದು. ಮತ್ತು 2 ಬೈಕು ಇಲ್ಲ 4 ಬೈಕ್ ಗಂಟು ಸ್ಪೇಸ್ ಇದೆ ಒಳಗಡೆ. 30ಕ್ಕೆ 35 ಬಿ ಖಾತಾ ಮತ್ತು ಈ ಖಾತಾ ಕೂಡ ಆಲ್ರೆಡಿ ಪ್ರೆಸೆಂಟ್ ಮಾಡಿಸಿದ್ದಾವೆ. ಇದು ಹೊಸ ಮನೆ, ಇವಾಗ 2 ಮಂತ್ಸ್ ಆಗಿದೆ ಅಷ್ಟೇ ಓಪನ್ ಆಗಿ. ಗೃಹಪ್ರವೇಶ ಮಾಡಿದ್ದಾರೆ ಈಗ 2 ತಿಂಗಳಲ್ಲಿ. ಇನ್ನು ಒಳಗಡೆ ನೋಡಿ ಹಂಗೇ ಒಂದು ಕಾರ್ ಪಾರ್ಕಿಂಗು ಮತ್ತು 4 ಬೈಕ್ ಪಾರ್ಕಿಂಗ್ ಅಷ್ಟು ಸ್ಪೇಸ್ ಇದೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಬಂದು ಇದು ಈಸ್ಟ್ ಫೇಸಿಗೆ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಬರುತ್ತೆ. ಸಿಲಿಂಡರ್ದೆಲ್ಲ ಆಚೆ ಕಡೆನೇ ಕೊಟ್ಟಿದ್ದಾವೆ 4-5 ಮನೆಗೂ. ನೋಡಿ ಇದು ಗ್ರೌಂಡ್ ಫ್ಲೋರ್ ಹೋದಾಗ ಒಳಗಡೆ ಸ್ಟಾರ್ಟಿಂಗಲ್ಲಿ ಹಾಲ್ ಬರುತ್ತೆ. ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಕಿಚನ್ ಇದೆ, ಇಟಾಲಿಯನ್ ಕಿಚನ್ನು. ಎಲ್ಲ ಇಂಟೀರಿಯರ್ಗೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾವೆ, ತುಂಬ ಚೆನ್ನಾಗಿ ಬಂದಿದೆ. ಪಕ್ಕದಲ್ಲೇ ಒಂದು ಪೂಜಾ ಮಂದಿರ ಇದೆ, ಅದು ಪಕ್ಕದಲ್ಲೇ ಒಂದು ರೂಮ್ ಇದೆ. ಅದಕ್ಕೆ ಒಂದು ಅಟ್ಯಾಚ್ ಬರುತ್ತೆ ಈ ಒಂದು ರೂಮ್ಗೆ. ಅದು ಕೂಡ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ. ಹಾಗೆ ಮತ್ತೆ ಆಚೆ ಕಡೆ ಬಂದರೆ ಮತ್ತು ಹಾಲ್ ಬರುತ್ತೆ. ಟಿ ವಿ ಕ್ಯಾಬಿನ್ ಎಲ್ಲ ಕಂಪ್ಲೀಟಾಗಿ ಇಂಟೀರಿಯರ್ ವರ್ಕ್ ಮಾಡಿಸಿದ್ದಾರೆ. ಅದು ಬಿಟ್ಟು ಇನ್ನೊಂದು ರೂಮ್ ಬರುತ್ತೆ. ಇದು 2 ರೂಮಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. 2 ರೂಮು ಕೂಡ ಅಟ್ಯಾಚ್ ಮಾಡಿದ್ದಾರೆ. ಅದು 2 ಕೂಡ ವೆಸ್ಟರ್ನ್ ಆಗಿರುತ್ತೆ. ಮತ್ತು ಇಂಟೀರಿಯರ್ ವರ್ಕು ಕೂಡ ಫಸ್ಟೇ ಕಂಪ್ಲೀಟ್ ಆಗಿದೆ. ಮತ್ತು ಆಚೆ ಬಂದು ಫಸ್ಟ್ ಫ್ಲೋರ್ಗೆ ಹೋದೆ. ಫಸ್ಟ್ ಫ್ಲೋರಲ್ಲಿ ಬಂದು ಓನರ್ಗೆ ಅಂತಲೇ ಸಪ್ರೇಟಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಮನೆ ಅಂತೂ. ಇಂಟೀರಿಯರ್ ವರ್ಕು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಫಸ್ಟ್ ಫ್ಲೋರು. ಇದು ಬಂದು ನಿಮಗೆ 4 ಫೇಸ್ ಬರುತ್ತೆ, ನಂದಿ ಬಾಗಿಲು. ಹಾಗೆ ಒಳಗಡೆ ಹೋದರೆ ತುಂಬ ಸ್ಪೇಸಿಯಸ್ ಹಾಲು. ಇಂಟೀರಿಯರ್ ವರ್ಕ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಲು ಹಾಗೆ ಸ್ಟ್ರೈಟು ನಿಮಗೆ ಕಿಚನ್ ಕಾಣ್ತಾ ಇದೆ ಅಲ್ಲ, ಕಿಚನಲ್ಲಿ ಸ್ವಲ್ಪ ಇನ್ನೂ ಇಂಟೀರಿಯರ್ ವರ್ಕು ಸ್ವಲ್ಪ ಪೆಂಡಿಂಗ್ ಇದೆ ಅಂತ ಓನರ್ ನಮ್ಗೆ ಅಪ್ಡೇಟ್ ಮಾಡಿದ್ದಾರೆ. ಆ ಇಂಟೀರಿಯರ್ ವರ್ಕು ಓನರು ಮಾಡಿಸ್ಕೊಡ್ಬೋದು ಕಂಪ್ಲೀಟಾಗಿ. ಮಾತುಕತೆ ಆದಮೇಲೆ ನಿಮ್ದು ಏನು ಪ್ರೋಸೆಸ್ ಸ್ಟೇಜ್ ಏನಿರುತ್ತೆ ಆ ಟೈಮಲ್ಲಿ ಅವರು ಕಂಪ್ಲೀಟ್ ಮಾಡಿಕೊಡ್ಬೋದು. ಅದು ಮಾತುಕತೆ ಟೈಮಲ್ಲಿ ಮಾತಾಡಬೇಕಾಗಿರುತ್ತೆ. ಇಟಾಲಿಯನ್ ಕಿಚನ್ ಇದೆ. ಏನು ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಾರೆ, ಅದನ್ನು ನಿಮಗೆ ಕಂಪ್ಲೀಟಾಗಿ ಕಿಚನ್ದು ಕೆಲಸ ಏನಿದೆ ಅದು ಮಾಡಿಕೊಡ್ತಾರೆ. ಮತ್ತು ಹಾಲು ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ, ಮತ್ತು ಐಟಮ್ಗಳು ಇಟ್ಕೊಳ್ಳೋದಕ್ಕೆ. ಮತ್ತು ಅಲ್ಲದೇ ಒಂದೊಳ್ಳೆ ಪೂಜಾ ಮಂದಿರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಪಕ್ಕದಲ್ಲೇ ಮತ್ತು ಟಿ ವಿ ಕೇಬಿನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಬರುತ್ತೆ. ವಾರ್ಡ್ರೋಬ್ ಇಂದನೂ ಕಂಪ್ಲೀಟಾಗಿ ಆಗಿದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಒಂದು ಬರುತ್ತೆ. ಓನರ್ ಸ್ಟೇ ಮಾಡೋಕ್ಕೆ ಅಂತಲೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಮನೆಗಳನ್ನೂ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ಆದರೆ ಇನ್ನೊಂದು ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಇಂಟೀರಿಯರ್ ಜಾಸ್ತಿ ವರ್ಕಿಂಗ್ ಮಾಡಿಸ್ಕೊಂಡಿದ್ದಾರೆ ಫಸ್ಟ್ ಫ್ಲೋರ್ನ. ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀವು ನೋಡಿದಾಗ ಅದು ಎಷ್ಟು ಇಂಟೀರಿಯರ್ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಇದು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಅದು ಟಾಯ್ಲೆಟ್ ಇದೆ ಅನ್ನೋದೇ ಕೂಡ ಗೊತ್ತಾಗಲ್ಲ, ಅಷ್ಟು ಥರ ಇಂಟೀರಿಯರ್ ವರ್ಕಲ್ಲಿ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ. ಹಾಗೆ ಹಾಲು ಬಂದರೆ ಮತ್ತು ಇನ್ನೊಂದು ರೂಮ್ ಬರುತ್ತೆ. ಇದು ಇನ್ನೊಂದು ರೂಮು, 2ನೇ ರೂಮು. ಇದು ಅಷ್ಟೇ ಇಂಟೀರಿಯರ್ ವರ್ಕ್ ಫುಲ್ ಕಂಪ್ಲೀಟಾಗಿ ಆಗಿದೆ. ಒಳಗಡೆ ವಾರ್ಡ್ರೋಬು ಮಿರರ್ ಎಲ್ಲ ಕೂಡ ಕಂಪ್ಲೀಟಾಗಿ ಮಾಡಿಸಿದ್ದಾರೆ. 2 ರೂಮರು ಅಷ್ಟೇ ನೀವು ಕಿಂಗ್ ಸೈಜ್ ಬೆಡ್ನ ಇಡ್ಬೋದು.
ಹಂಗೆ ಇದು ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಅನ್ನೋದು ಸೆಕೆಂಡ್ ಫ್ಲೋರಲ್ಲಿ 1 BHK 2 ಮನೆ ಬರುತ್ತೆ. 2 ಮನೆ ಅಂದಲ್ಲಿ ಇದು ಒಂದು 4 ಫೇಸಿಗೆ ಬರುತ್ತೆ, ಇನ್ನೊಂದು ಈಸ್ಟ್ ಫೇಸಿಗೆ ಬರುತ್ತೆ. ಇದು ಈ ವಿಡಿಯೋ ಬಂದು 4 ಫೇಸಲ್ಲಿ ತೆಗೆದಿರುವಂಥ ವಿಡಿಯೋ ಇದು. ಇನ್ನೊಂದು ಈಸ್ಟ್ ಫೇಸ್ದು ತೆಗಿಯೋಕ್ಕಾಗಲಿಲ್ಲ. ಈಗ ಆಲ್ರೆಡಿ ನಿಮಗೆ ಏನಾಗಿದೆ ಅಂತಂದರೆ ಈ 1 BHK 2 ಮನೆ ಮತ್ತು ಗ್ರೌಂಡ್ ಫ್ಲೋರಲ್ಲಿರೋ 2 ಮನೆಯೂ 2 BHKದು 1 ಮನೆಯೂ ಕೂಡ ಆಲ್ರೆಡಿ ಲೀಸ್ಗೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 4 ಮನೆ ಲೀಸಲ್ಲಿದೆ, ಅಂದರೆ 1 BHK 2, 2 BHK 1.